ಉಗ್ರನನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. 4 ಉಗ್ರರಲ್ಲಿ ಒಬ್ಬ ಇದೀಗ ಪರಲೋಕವನ್ನ ಸೇರಿದ್ದಾರೆ. ಆಸಿಫ್ ಅಹಮದ್ ಶೇಖ್ ಈತನ ತಲೆ ಉರುಳಿಸಲಾಗಿದೆ. ಆಸಿಫ್ನ ಹೆಡೆಮುರಿ ಕಟ್ಟಿದೆ ಭಾರತೀಯ ಸೇನೆ. ಟೀಕಾಕಾರರಿಗೆ ಉತ್ತರವನ್ನು ಕೂಡ ಆರ್ಮಿ ಕೊಟ್ಟಿದೆ. ಪಹಲ್ಗಾಮ್ ದಾಳಿಕೋರರನ್ನ ಹಿಡಿಯೋದು ಯಾವಾಗ ಅಂತ ಹಲವರು ಪ್ರಶ್ನೆ ಮಾಡ್ತಾ ಇದ್ರು. ಕೇವಲ ಹಿಡಿದಿದ್ದಲ್ಲ, ಅವನ ಉಸಿರನ್ನೇ ನಿಲ್ಲಿಸಿದ್ದಾರೆ ನಮ್ಮ ಸೈನಿಕರು. ಆಪರೇಷನ್ ಕಿಲ್ಲರ್ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡೋದರ ಮುಖಾಂತರ ಆಸಿಫ್ ಆತನನ್ನ ಅಂದ್ರೆ ಉಗ್ರ ಪಹಲ್ಗಾಮ್ ನರಮೇಧ ನಡೆಸಿದಂಥವರಲ್ಲಿ ಈತನೂ ಕೂಡ ಒಬ್ಬ ಮುಖ್ಯಸ್ಥನಾಗಿದ್ದ. ಉಗ್ರ ಆಸಿಫ್ ಅಹಮದ್ ಶೇಖ್ನ ಹತ್ಯೆ ಮಾಡಿದ್ದಾರೆ ನಮ್ಮ ಸೇನೆ. ಪ್ರಶ್ನೆ ಕೇಳಿ ಬರ್ತಾ ಇದ್ದಿದ್ದು, ಇನ್ನೂ ಕೂಡ ಅವ್ರನ್ನ ಹುಡುಕಿಲ್ಲ ಯಾಕೆ, ಸೆರೆ ಹಿಡಿದಿಲ್ಲ ಯಾಕೆ ಅಂತ. ಇದೀಗ ಬರೀ ಹುಡ್ಕೋದಲ್ಲ, ಸೆರೆ ಹಿಡಿಯೋದು ಮಾತ್ರ ಅಲ್ಲ, ಟೀಕಾಕಾರರಿಗೆ ಉತ್ತರವನ್ನ ಕೊಡ್ತಾ ಇದೆ ಆರ್ಮಿ. ಏನಂತ, ಅವರ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದೀವಿ ಅಂತ. ಪಹಲ್ಗಾಮ್ ದಾಳಿಕೋರರನ್ನ ಹಿಡಿಯೋದು ಯಾವಾಗ ಅಂತ ಹಲವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇದೀಗ ಒಬ್ಬನ ತಲೆ ಉರುಳಿಸಲಾಗಿದೆ. ಕೇವಲ ಹಿಡಿದಿದ್ದಲ್ಲ, ಉಗ್ರನ ಉಸಿರನ್ನ ಸೈನಿಕರು ನಿಲ್ಲಿಸಿದ್ದಾರೆ. ಅದನ್ನ ಜೀವಂತವಾಗಿ ಹಿಡಿಯೋಕೆ ಪ್ರಯತ್ನ ಪಟ್ಟಿರ್ತಾರೆ. ಬಟ್ ಅಲ್ಲಿ ಏನಾಗಿದೆ ಪರಿಸ್ಥಿತಿ ಗೊತ್ತಿಲ್ಲ. ಈ ಕಾರ್ಯಾಚರಣೆ ನಡೆಸಬೇಕಾದ್ರೆ ಅಥವಾ ವಶಕ್ಕೆ ಪಡಿಬೇಕಾದ್ರೆ ಈಗ ಆತನ ಜೀವ ಹೋಗಿದೆ. ಪಹಲ್ಗಾಮ್ ಉಗ್ರನನ್ನ ಇದೀಗ ಸೇನೆ ಹೊಡೆದುರುಳಿಸಿದೆ. ಅದರಲ್ಲಿ ಮೊನ್ನೆ ಬೆಂಗಳೂರು ಲಿಂಕ್ ಕೂಡ ಇದ್ದಿದ್ದನ್ನ ಗಮನಿಸಿದ್ರಿ ನೀವು. ಆತ ಎಲ್ಲೋ ಇಲ್ಲೇ MBBS ಎಲ್ಲ ಮಾಡ್ಕೊಂಡಿದ್ದಂತೆ. ಕೇರಳದಲ್ಲಿ ಹೋಗಿ ಏನೋ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ, ಆತನು ಕೂಡ ಇದರಲ್ಲಿ ಪಾತ್ರಧಾರಿ ಆಗಿದ್ದ ಅನ್ನುವಂತಹ ಸುದ್ದಿಯ ಜೊತೆಗೆ ಇದೀಗ ಅಪ್ಡೇಟ್ ಏನಪ್ಪ, ಪಹಲ್ಗಾಮ್ ನರಮೇಧಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ ಒಟ್ಟು 4 ಉಗ್ರರಲ್ಲಿ ಒಬ್ಬನ ತಲೆಯನ್ನು ಹೊಡೆದುರುಳಿಸಲಾಗಿದೆ. ಪಹಲ್ಗಾಮ್ಗೆ ಉತ್ತರವಾಗಿ ಅಥವಾ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರವನ್ನು ಆರಂಭ ಮಾಡಿದ್ವಿ. ಸದ್ಯ ಕದನ ವಿರಾಮದಲ್ಲಿದ್ದೀವಿ. ಇದರ ನಡುವೆ ಹಲವು ಜನ ಕೇಳ್ತಾ ಇದ್ದಿದ್ದು, ಪಹಲ್ಗಾಮ್ ಉಗ್ರರನ್ನ ಸೆರೆ ಹಿಡಿದ್ರಾ, ಸದೆ ಬಡಿದ್ರಾ ಅವ್ರನ್ನ ಅಂತ. ಎಸ್, ಒಬ್ಬನನ್ನ ಹೊಡೆದುರುಳಿಸಲಾಗಿದೆ. ಈಗ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಆತ ಎಲ್ಲಿ ಅಂದರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಯಾರು, ಲೋಕಲೈಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಿದ್ದರಿಂದ ಒಂದು ರೀತಿ ಕಷ್ಟ ಆಗ್ತಾ ಇತ್ತು. ಎಲ್ಲಿ ಹೋದ್ರು, ಏನು ಎತ್ತ, ಆ ಕಾಡಿನ ಮಧ್ಯೆ ಅವ್ರನ್ನ ಸೆರೆ ಹಿಡಿಯುವಂಥದ್ದು. ಬಟ್ ಸ್ಟಿಲ್ ಕಾರ್ಯಾಚರಣೆಯನ್ನು ಮಾಡಿ ನಮ್ಮ ಸೇನೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಆಸಿಫ್ ಆತನ ಉಸಿರನ್ನ ಸೈನಿಕರು ನಿಲ್ಲಿಸಿದ್ದಾರೆ. ಆಪರೇಷನ್ ಕಿಲ್ಲರ್ ಹೆಸರಿನಲ್ಲಿ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಈಗ ಆಸಿಫ್ನ ಹೆಡೆ ಮುರಿ ಕಟ್ಟೋದ್ರ ಮುಖಾಂತರ ಅವನ ಹೆಡ್ಡನ್ನೇ ತೆಗೆದಿದ್ದಾರೆ, ಅಂದರೆ ತಲೆನೇ ತೆಗೆದು ಹಾಕಿದ್ದಾರೆ. ಟೀಕಾಕಾರರಿಗೆ ಉತ್ತರವನ್ನು ಆರ್ಮಿ ಕೊಟ್ಟಿದೆ. ಇನ್ನು ಉಳಿದಂಥವರ ಕತೆ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಯಾವಾಗ ಸಿಗ್ತಾರೆ, ಏನು ಎತ್ತ ಅಂತ. ಎಸ್, ಇವರೆಲ್ಲರ ಸೈನಿಕರ ಉದ್ದೇಶ ಕೂಡ ಅವ್ರನ್ನ ಹೊಡೆದುರುಳಿಸುವಂಥದ್ದಾಗಿರಲ್ಲ, ಅವ್ರನ್ನ ಜೀವಂತವಾಗಿ ಹಿಡಿದು ಅವರಿಂದ ಉಳಿದಂತಹ ಸುದ್ದಿಯನ್ನು ಕಲೆ ಹಾಕೋದಾಗಿರುತ್ತೆ. ಬಟ್ ಆಗಿಲ್ಲ ಈಗ ಆ ಕೆಲಸ. ಇದರಲ್ಲಿ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಹೇಶ್ ನೀಡ್ತಾರೆ. ಮಹೇಶ್, ಎಸ್, ಒಂದು ಕಡೆ ಆಪರೇಷನ್ ಸಿಂಧೂರ, ಮತ್ತೊಂದು ಕಡೆ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಆ ಪಹಲ್ಗಾಮ್ ನರಮೇಧ ನಡೆಸಿದವ್ರನ್ನ ಹಿಡಿದ್ರ ಅಂತ. ಸೊ ಈಗ ಒಬ್ಬನನ್ನ ಏನೋ ಹಿಡಿದ್ರು, ಬಟ್ ಜೀವಂತವಾಗಿ ಹಿಡಿಯೋಕ್ಕಾಗಿಲ್ಲ, ಅವನನ್ನ ಹೆಡೆಮುರಿ ಕಟ್ಟಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಏನ್ ಹೇಳ್ಬೋದು ಇದ್ರ ಬಗ್ಗೆ? ಈ ಆಸಿಫ್ ಅಹಮದ್ ಶೇಖ್ ಅಂತ ಅಂದ್ಬಿಟ್ಟು ಜಮ್ಮು ಕಾಶ್ಮೀರದವನೇ, ಶ್ರೀನಗರದ ಸಮೀಪನೇ ಒಂದು ಮನೆ ಇತ್ತು. ಈ ವ್ಯಕ್ತಿಯ ಅಪೆಂಡರ್ ಆಪರೇಷನ್ ಅಲ್ಲಿ ಸಾಯಿಸಿದ್ದಾರೆ. ಹಲೋ, ಕೇಳುತ್ತಾ ಇದೆಯಾ? ಮಾತಾಡಿ ಮಹೇಶ್, ಗೋ ಹೆಡ್. ಅಪೆಂಡರ್ ಆಪರೇಷನ್ ಅಲ್ಲಿ ಇವನನ್ನ ಎನ್ಕೌಂಟರ್ ಮಾಡಿದ್ದಾರೆ. ಸದ್ಯಕ್ಕಿದು ಸೋರ್ಸ್ ಮೂಲಕ ಮಾಹಿತಿ, ಅಧಿಕೃತ ಮಾಹಿತಿ ಬಂದಿಲ್ಲ ವಿದ್ಯಾ. ಇದರಲ್ಲಿ ಏನಂತ ಅಂದ್ರೆ, ಈ ಆಸಿಫ್ ಅಹಮದ್ ಶೇಖ್ ಅನ್ನ ಇವನು ಲೋಕಲ್ ಟೆರರಿಸ್ಟ್. ಇವನು ಈ ಜಮ್ಮು ಏನು POK ಇಂದ ಬಂದಿರ್ತಾರೆ ಮತ್ತು ಪಾಕಿಸ್ತಾನದಿಂದ ಬಂದಿರೋ ಟೆರರಿಸ್ಟ್ ಗಳು ಇರ್ತಾರೆ, ಅವ್ರಿಗೆ ಇಲ್ಲಿನ ಲೊಕೇಶನ್ ಅನ್ನ ಕೊಟ್ಟಿದ್ದವನು ಮತ್ತು ಇಲ್ಲಿ ಅವ್ರಿಗೆ ರೆಸಿಡೆನ್ಸ್ ಕೊಟ್ಟಿದ್ದವನು, ಆಶ್ರಯ ಕೊಟ್ಟಿದ್ದವನು ಮತ್ತು ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡಿದಂತಹ ಅಫೆಂಡರ್ ಇವನು. ಈ ಟೆರರಿಸ್ಟ್ ಅನ್ನ ಇವತ್ತು ಹೊಡೆದಿದ್ದಾರೆ ಅಂತ ಸುದ್ದಿ ಇದೆ. ಸದ್ಯದ ಮಟ್ಟಿಗೆ ಸೋರ್ಸ್ ಮೂಲಕ ಸುದ್ದಿ. ಈತನ ಮನೆಯನ್ನೇ ಇವರು ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಗೌರ್ಮೆಂಟ್ ಹೊಡೆದಾಕಿದ್ದು. ಅಂದ್ರೆ ಉಗ್ರಗಾಮಿಗಳಿಗೆ ನೀವು ಟೆರರಿಸ್ಟ್ ಸಪ್ಲೈ ಮಾಡ್ತೀರಾ ಅಂತಂದ್ರೆ ನಿಮ್ಮ ಮನೆಗಳು ನಮ್ಗೆ ಬೇಕಾಗಿಲ್ಲ ಅನ್ನೋ ರೇಂಜ್ ಅಲ್ಲಿ ಅವರ ಮನೆಯನ್ನ ಹೊಡೆದಾಕಿತ್ತು ಗೌರ್ಮೆಂಟ್, ಮಿಲಿಟರಿ ಅವರೇ ಹೊಡೆದಾಕಿದ್ರು. ಈಗ ಮೊದಲನೇ ಬಲಿ ಬೇಟೆ ಅವನು. ಯಾಕೆಂದ್ರೆ ಇದುವರೆಗೆ ಆಪರೇಷನ್ ಸಿಂಧೂರ್ ಆಗಿತ್ತು, 100 ಜನ ಟೆರರಿಸ್ಟ್ಗಳನ್ನ ಸಾಯಿಸಿದ್ರು, ಇದು ಪಾಕ್ ಸೈನಿಕರನ್ನು ಸಾಯಿಸಿದ್ರು. ಬಟ್ ಮೂಲ ಕ್ರಿಮಿನಲ್ಸ್ ಯಾರಿದ್ದಾರೆ, ಆ ಕ್ರಿಮಿನಲ್ಸ್ ಸಿಕ್ಕಿರ್ಲಿಲ್ಲ. ಅವರಲ್ಲಿ ಒಬ್ಬನನ್ನ ಇವತ್ತು ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ಜನ ಎಸ್ಕೇಪ್ ಆಗಿದ್ದಾರೆ.
ಅವರನ್ನು ಕೂಡ ಹುಡುಕ್ತಾ ಇದ್ದಾರೆ. ಇನ್ನು ಆಪರೇಷನ್ ನಡೀತಾ ಇದೆ, ಎಲ್ಲಿದ್ದಾರೆ ಅನ್ನೋ ಸುದ್ದಿ ಅಂತೂ ಇದೆ. ಬಟ್ ಮೊನ್ನೆ ಇನ್ನು 3 ಜನ ಹೊಡೆದಿದ್ರಲ್ಲ, ಅವರ ಮೂಲಕವೇ ಈ ತರ ಮಾಹಿತಿಯು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾ. ಈಗ ಸಾಮಾನ್ಯವಾಗಿ ಇಂತಹ ಟೆರರಿಸ್ಟ್ಗಳನ್ನ ಹಿಡಿಬೇಕಾದ್ರೆ ಅಥವಾ ಹೊಡೆದಾಕಬೇಕಾದ್ರೆ ಅವರ ಜೀವ ತೆಗೆಯುವಂತಹ ಉದ್ದೇಶ ಇರಲ್ಲ, ಯಾಕಂದ್ರೆ ಅವ್ರು ಸಿಕ್ಕರೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಬಟ್ ಇಲ್ಲ, ಅದು ಸಾಧ್ಯ ಆಗಿಲ್ವಾ ಸ್ವಲ್ಪ ಮಟ್ಟಿಗೆ ಅಂತ ಅಲ್ವಾ ಮಹೇಶ್? ಅದು ನಮ್ಗೆ ಬೇರೆ ಬೇರೆ ಆಪರೇಷನ್ ಗಳಲ್ಲಿ ಈ ತರದೊಂದು ಆಗುತ್ತೆ ಯೂಶಲಿ. ಯಾಕೆಂದ್ರೆ ಇವ್ರು ಸಿಕ್ಕಿದ್ರೆ ಇವರಿಂದ ಯಾರು ಬ್ಯಾಕ್ ಬೋನ್ ಇರ್ತಾರೆ, ಅದು ಸಿಕ್ಕುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ಜೀವಂತವಾಗಿ ಟ್ರೈ ಮಾಡ್ತಾರೆ. ಬಟ್ ಜಮ್ಮು ಕಾಶ್ಮೀರದ ಆ ಲ್ಯಾಂಡ್ ನೋಡ್ಕೊಂಡ್ರೆ ಜೀವಂತ ಹಿಡಿಯೋದು ಕಷ್ಟ. ಯಾಕೆಂದ್ರೆ ಇಷ್ಟು ದಿನ ಏಪ್ರಿಲ್ 22 ಆಗಿದ್ದು ಇನ್ಸಿಡೆಂಟ್, ಇವತ್ತು ಮೇ 15, ಹೆಚ್ಚು ಕಡಿಮೆ ಒಂದು ತಿಂಗಳು ಬಂದಿದೆ. ಇಷ್ಟು ದಿನ ಅವರು ಎಲ್ಲ ಒಂದ್ ಕಡೆ ಇದ್ದಾರೆ, ಕಾಡಿನಲ್ಲಿ ಇದ್ದಾರೆ. ಯಾಕೆಂದ್ರೆ ಆ ಜಮ್ಮು ಕಾಶ್ಮೀರ ಸುತ್ತಮುತ್ತ ಸುಮಾರು ಒಂದು ತುಂಬಾ ದೊಡ್ಡ ಕಾಡಿದೆ. ಆ ಕಾಡಿನ ಒಳಗಡೆ ಇವರು ಓದ್ಕೊಂಡಿದ್ರು. ಈ ತರದನ್ನು ಹಿಡಿಬೇಕಾದ್ರೆ ಅಫ್ಕೋರ್ಸ್ ಜೀವಂತವಾಗಿ ಹಿಡಿಯೋ ಪ್ರಯತ್ನ ನಡೆಯುತ್ತೆ, ಬಟ್ ಆಗೋಲ್ಲ ಆ ಮೊಮೆಂಟ್ ಅಲ್ಲಿ. ಹಾಗಾಗಿ ಇವನು ಜೀವಂತವಾಗಿ ಹಿಡಿದಿಲ್ಲ, ಇವನು ಸಾಯಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ 3 ಜನ ಸಿಕ್ಕಿದ್ರೆ, ಅವರಲ್ಲಿ ಒಬ್ಬ ಸಿಕ್ಕಿದ್ರು ಕೂಡ ಇವರೆಲ್ಲರ ಬ್ಯಾಕ್ ಬೋನ್ ಯಾರಿದ್ರು, ಯಾರು ದುಡ್ಡನ್ನು ಸಪ್ಲೈ ಮಾಡಿದ್ರು, ಯಾರು ಅಮ್ಯುನಿಷನ್ ಸಪ್ಲೈ ಮಾಡಿದ್ರು, ಎಲ್ಲವೂ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ವಿದ್ಯಾ. ಎಸ್, ಧನ್ಯವಾದ ಡೀಟೇಲ್ಸ್ಗೆ ಮಹೇಶ್. ಒಟ್ಟು ಯಾವಾಗ ಅವ್ರನ್ನ ಹಿಡಿತೀರಿ, ಯಾವಾಗ ಟೊಂಕ ಮುರಿತೀರಿ, ಹೆಡೆ ಮುರಿ ಕಟ್ತೀರಿ ಅಂತಿದ್ರಲ್ಲ, ಒಬ್ಬನನ್ನ ಹಿಡಿಯಲಾಗಿದೆ.